ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತ ಪುರಾಣ ಶ್ರವಣದ ವಿಧಿ, ಶ್ರವಣದ ಮಹಾಫಲ ಹಾಗೂ ಮಹಾತ್ಮ್ಯದ ವರ್ಣನೆ. ಋಷಿಗಳು ಕೇಳುತ್ತಾರೆ, ಮಹಾನುಭಾವರಾದ ಸೂತ ಪುರಾಣಿಕರೇ, ತಾವು ದೇವಿ ಭಾಗವತದ ಉತ್ತಮ ಮಹಾತ್ಮ್ಯವನ್ನು ನಾವು ಕೇಳಿದೆವು. ಇನ್ನು ಪುರಾಣ ಶ್ರವಣದ ವಿಧಿಯನ್ನು ಕೇಳಬೇಕೆಂದು ಬಯಸುವೆವು. ಸೂತ ಪುರಾಣಿಕರು ಹೇಳುತ್ತಾರೆ, ಮುನಿಗಳೇ, ವಿದ್ವಾನ್ ಪುರುಷನು ಮೊಟ್ಟ ಮೊದಲಿಗೆ ಜ್ಯೋತಿಷಿಯನ್ನು ಕರೆಸಿ ಅವರಲ್ಲಿ ಉತ್ತಮ ಮುಹೂರ್ತವನ್ನು ಕೇಳಬೇಕು. ಜ್ಯೇಷ್ಠ ಮಾಸದಿಂದ ಹಿಡಿದು 6 ತಿಂಗಳು ಪುರಾಣ ಶ್ರವಣಕ್ಕಾಗಿ ಉತ್ತಮ ಹಸ್ತ, ಅಶ್ವಿನಿ, ಮೂಲ, ಪುಷ್ಯ, ರೋಹಿಣಿ, ಶ್ರವಣ, ಮೃಗಶಿರ ಹಾಗೂ ಅನುರಾಧ ನಕ್ಷತ್ರಗಳು, ಶುಭ ತಿಥಿಗಳು ಹಾಗೂ ಶುಭಗ್ರಹ ವಾರ ಇವುಗಳಲ್ಲಿ ಕಥೆಯನ್ನು ಪ್ರಾರಂಭ ಮಾಡುವುದರಿಂದ ಉತ್ತಮ ಫಲ ಪ್ರಾಪ್ತವಾಗುತ್ತದೆ. ಬೃಹಸ್ಪತಿಯು ಇರುವ ನಕ್ಷತ್ರದಿಂದ ಚಂದ್ರ ನಕ್ಷತ್ರದವರೆಗೆ ಎಣಿಸಿರಿ. ಕ್ರಮವಾಗಿ ಅದರ ಫಲ ಇಂತಿದೆ: 4ರವರೆಗೆ ಧರ್ಮ ಪ್ರಾಪ್ತಿ, ಪುನಃ 4ರವರೆಗೆ ಲಕ್ಷ್ಮೀ ಪ್ರಾಪ್ತಿ, ಅನಂತರ 1 ನಕ್ಷತ್ರ ಕಥೆಯಲ್ಲಿ ಸಿದ್ಧಿಯನ್ನು ಕೊಡುವುದು, ಪುನಃ 5 ನಕ್ಷತ್ರಗಳು ಸುಖಪ್ರದ, ಮತ್ತೆ 6 ನಕ್ಷತ್ರಗಳು ಪೀಡೆಯನ್ನು ಕೊಡುವವು, ಅನಂತರ 4 ನಕ್ಷತ್ರಗಳು ರಾಜಭಯ ತಂದೊಡ್ಡುವವು, ಮತ್ತೆ 3 ನಕ್ಷತ್ರಗಳು ಜ್ಞಾನ ಪ್ರಾಪ್ತಿಯಲ್ಲಿ ಸಹಾಯಕವು. ಪುರಾಣ ಶ್ರವಣದ ಪ್ರಾರಂಭದಲ್ಲಿ ಈ ಚಕ್ರದ ಕುರಿತು ಅವಶ್ಯವಾಗಿ ವಿಚಾರ ಮಾಡಬೇಕು. ಇದು ಶಂಕರನ ಮಾತಾಗಿದೆ. ಅಥವಾ ಭಗವತಿ ಜಗದಂಬೆಯನ್ನು ಒಲಿಸಿಕೊಳ್ಳಬೇಕೆಂದಿದ್ದರೆ 4 ನವರಾತ್ರಿಗಳಲ್ಲಿ ಇದನ್ನು ಶ್ರವಣಿಸಬೇಕು. ಇದಲ್ಲದೆ ಇತರೆ ತಿಂಗಳುಗಳಲ್ಲಿಯೂ ಇದನ್ನು ಕೇಳಬಹುದು. ಆದರೆ ಆಗಲೂ ಕೂಡ ತಿಥಿ, ನಕ್ಷತ್ರ, ವಾರ ಇವುಗಳನ್ನು ವಿಚಾರ ಮಾಡುವುದು ಅವಶ್ಯವಾಗಿದೆ. ವಿವೇಕಶೀಲ ಪುರುಷನು ವಿವಾಹ ಯಜ್ಞಗಳಲ್ಲಿ ಸಾಮಗ್ರಿಗಳನ್ನು ಜೊತೆಗೂಡಿಸುವಂತೆಯೇ ಈ ನವಾಹ ಯಜ್ಞದಲ್ಲಿಯೂ ಅವಶ್ಯಕವಾದ ಸಾಮಗ್ರಿಯನ್ನು ಜೊತೆಗೂಡಿಸಲು ಪ್ರಯತ್ನಿಸಬೇಕು. ದಂಭ ಮತ್ತು ಲೋಭದಿಂದ ರಹಿತರಾದ ಅನೇಕ ಸಹಾಯಕ ವಿದ್ವಾಂಸರು ಇರಬೇಕು. ಕಥಾವಾಚಕನಲ್ಲದೆ ಭಗವತಿ ಜಗದಂಬೆಯಲ್ಲಿ ಭಕ್ತಿಯುಳ್ಳ 4 ಕುಳಿತು ಪಾರಾಯಣ ಮಾಡುತ್ತಿರಬೇಕು. ಎಲ್ಲ ಕಡೆಗೆ ಈ ಸಮಾಚಾರವನ್ನು ಕಳಿಸಬೇಕು. ಅದು ಹೀಗಿರಬೇಕು: ಸಜ್ಜನರಾದ ನೀವು ಇಲ್ಲಿಗೆ ಅವಶ್ಯವಾಗಿ ಆಗಮಿಸಿರಿ. ಶ್ರೀಮದ್ ದೇವಿ ಭಾಗವತದ ಕಥೆ ಪ್ರಾರಂಭವಾಗುತ್ತದೆ. ಸೂರ್ಯ, ಗಣೇಶ, ಶಿವ, ಶಕ್ತಿ, ವಿಷ್ಣು ಇವರಲ್ಲಿ ಯಾವುದೇ ದೇವತೆಯ ಭಕ್ತರಾಗಿದ್ದರೂ ಎಲ್ಲರೂ ಕಥಾಶ್ರವಣದ ಅಧಿಕಾರಿಗಳು. ಏಕೆಂದರೆ ಎಲ್ಲ ದೇವತೆಗಳು ಭಗವತಿ ಆದ್ಯಾಶಕ್ತಿಯನ್ನು ಉಪಾಸಿಸುತ್ತಾರೆ. ಶ್ರೀಮದ್ ದೇವಿ ಭಾಗವತದ ಕಥೆಯು ಅಮೃತಮಯವಾಗಿದೆ. ಇದರಲ್ಲಿ ದೃಢವಾದ ಪ್ರೇಮವುಳ್ಳ ಸಜ್ಜನರು ಈ ರಸವನ್ನು ಪಾನ ಮಾಡುವ ಇಚ್ಛೆಯಿಂದ ಇಲ್ಲಿಗೆ ಅವಶ್ಯವಾಗಿ ಆಗಮಿಸುವ ಕೃಪೆ ಮಾಡಬೇಕು. ಬ್ರಾಹ್ಮಣರೇ ಆದಿ 4 ವರ್ಣದವರು, ಸ್ತ್ರೀಯರು, ಆಶ್ರಮವಾಸಿಗಳು, ಸಕಾಮರಿರಲಿ ನಿಷ್ಕಾಮರಿರಲಿ ಎಲ್ಲರೂ ಈ ಕಥಾರೂಪಿ ಅಮೃತ ಪಾನ ಮಾಡಲು ಅಧಿಕಾರಿಗಳಾಗಿದ್ದಾರೆ. 9 ದಿನಗಳವರೆಗೆ ಕಥೆ ಕೇಳಲು ಅವಕಾಶವಿಲ್ಲದಿದ್ದರೆ ಈ ಪುಣ್ಯಮಯ ಯಜ್ಞದಲ್ಲಿ ಅನುಕೂಲವಿದ್ದಷ್ಟು ದಿನ ಅವಶ್ಯವಾಗಿ ಬರಬೇಕು. ಹೀಗೆ ಅತ್ಯಂತ ನಮ್ರತೆಯೊಂದಿಗೆ ಸಮಾಜದಲ್ಲಿ ನಿಮಂತ್ರಣವನ್ನು ಕಳಿಸಬೇಕು. ಬಂದಿರುವ ಸಜ್ಜನರಿಗೆ ವಸತಿಗಾಗಿ ಉಚಿತವಾದ ವ್ಯವಸ್ಥೆ ಮಾಡಬೇಕು. ನೆಲವನ್ನು ಗುಡಿಸಿ ಸಾರಿಸಿ ಕಥಾಸ್ಥಾನವನ್ನು ಅಣಿಗೊಳಿಸಬೇಕು. ಅಲ್ಲಿ ಜಾಗವು ವಿಸ್ತೃತವಾಗಿರಲಿ. ಅದನ್ನು ಸೆಗಣಿಯಿಂದ ಸಾರಿಸಬೇಕು. ಅಲ್ಲಿ ಸುಂದರವಾದ ಮಂಟಪವನ್ನು ನಿರ್ಮಿಸಿ ಬಾಳೆಯ ಗಿಡಗಳನ್ನು ಕಟ್ಟಬೇಕು. ಮಂಟಪಕ್ಕೆ ಮೇಲ್ಕಟ್ಟುಗಳಿದ್ದು ಧ್ವಜ ಪತಾಕೆಗಳಿಂದ ಅಲಂಕರಿಸಬೇಕು. ಕಥಾವಾಚನಕ್ಕಾಗಿ ಉತ್ತಮವಾದ ದಿವ್ಯ ಆಸನವಿರಬೇಕು. ಅದರ ಮೇಲೆ ಸುಖಪ್ರದ ಮೆತ್ತೆಗಳನ್ನು ಹಾಸಬೇಕು. ಆ ಆಸನವು ಪ್ರವಚನಕಾರನು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಪ್ರವಚನ ಕೊಡುವಂತಿರಬೇಕು. ಕಥೆ ಕೇಳಲು ಬಂದಿರುವ ಸ್ತ್ರೀ ಪುರುಷರಿಗೆ ಉಚಿತವಾದ ಆಸನಗಳ ವ್ಯವಸ್ಥೆ ಮಾಡಬೇಕು. ಸುಂದರವಾಗಿ ರಸವತ್ತಾಗಿ ಪ್ರವಚನ ಮಾಡುವವನು ಇಂದ್ರಿಯ ವಿಜಯಿಯು, ಶಾಸ್ತ್ರಜ್ಞಾನಿಯು, ದೇವಿಯ ಉಪಾಸಕನು, ದಯಾಶೀಲ ನಿಸ್ಪೃಹನು, ಉದಾರನು, ಸತ್ ಅಸತ್ ಜ್ಞಾನವುಳ್ಳವನು ಆದ ವಿದ್ವಾಂಸ ಪುರುಷನನ್ನು ಉತ್ತಮ ಪ್ರವಚನಕಾರ ಎಂದು ತಿಳಿಯಲಾಗುತ್ತದೆ. ಬ್ರಹ್ಮನಲ್ಲಿ ಶ್ರದ್ಧೆಯುಳ್ಳವನು, ದೇವತೆಗಳಲ್ಲಿ ಭಕ್ತಿಯುಳ್ಳವನು,
ಕಥಾರೂಪಿ ರಸವನ್ನು ಪಾನ ಮಾಡಲು ಬಯಸುವವನು ಉತ್ತಮ ಶ್ರೋತೃವಾಗುತ್ತಾನೆ. ಜೊತೆಗೆ ಉದಾರನು, ನಿರ್ಲೋಭಿಯು, ನಮ್ರನು, ಹಿಂಸಾದಿಗಳಿಂದ ರಹಿತನೂ ಆಗಿರಬೇಕು. ಪಾಖಂಡಿ, ಲೋಭಿ, ಸ್ತ್ರೀಲಂಪಟ, ಧರ್ಮಧ್ವಜಿ ಅಂದರೆ ಧರ್ಮದ ಸೋಗನ್ನು ಹಾಕಿದವನು, ಕಟುಭಾಷಿ, ಕ್ರೋಧಿ ಮುಂತಾದವರು ದೇವಿ ಯಜ್ಞದಲ್ಲಿ ಉತ್ತಮರೆಂದು ತಿಳಿಯಬಾರದು. ಶ್ರೋತೃಗಳಿಗೆ ತಿಳಿಸಿ ಹೇಳಲು ತತ್ಪರವಾದ ಒಬ್ಬ ಪ್ರಕಾಂಡ ಪಂಡಿತನನ್ನು ಸಂದೇಹ ನಿವಾರಣೆ ಮಾಡಲಿಕ್ಕಾಗಿ ಸಹಾಯಕನನ್ನಾಗಿ ಕಥಾವಾಚಕನ ಬಳಿಯಲ್ಲಿ ಕುಳ್ಳಿರಿಸಬೇಕು. ಕಥೆ ಪ್ರಾರಂಭವಾಗುವ ಮೊದಲನೆಯ ದಿನವೇ ವಕ್ತ ಮತ್ತು ಶ್ರೋತೃಗಳು ಕ್ಷೌರ ಕರ್ಮಾದಿಗಳನ್ನು ಮಾಡಿಕೊಳ್ಳಬೇಕು. ಬಳಿಕ ನಿಯಮ ಪಾಲನೆಯಲ್ಲಿ ತೊಡಗಬೇಕು. ಶೌಚಾದಿಗಳಿಂದ ನಿವೃತ್ತನಾಗಿ ಅರುಣೋದಯದಲ್ಲೇ ಸ್ನಾನ ಮಾಡಿ ಸಂಧ್ಯಾವಂದನೆ ತರ್ಪಣಾದಿಗಳನ್ನು ಸಂಕ್ಷೇಪವಾಗಿ ಪೂರೈಸಬೇಕು. ಶ್ರೀಮದ್ ದೇವಿ ಭಾಗವತದ ಕಥೆಯನ್ನು ಕೇಳುವ ಅಧಿಕಾರಿಯಾಗಲು ಗೋದಾನ ಮಾಡಬೇಕು. ಶ್ರೀಮದ್ ದೇವಿ ಭಾಗವತದ ಪುಸ್ತಕವು ಸುಂದರ ಅಕ್ಷರಗಳಿಂದ ಕೂಡಿದ ಭಗವತಿಯ ವಾಂಗ್ಮಯ ಮೂರ್ತಿಯಾಗಿದೆ. ಸಮಸ್ತ ಉಪಚಾರಾದಿಗಳಿಂದ ಅದರ ಪೂಜೆಯು ಪರಮಾವಶ್ಯಕವಾಗಿದೆ. ಕಥೆಯು ನಿರ್ವಿಘ್ನವಾಗಿ ಸಮಾಪ್ತಿಯಾಗಲು 5 ಜನ ಬ್ರಾಹ್ಮಣರನ್ನು ವರ್ಣ ಮಾಡಿ ಆ ಬ್ರಾಹ್ಮಣರು ನವಾರ್ಣವ ಮಂತ್ರದ ಜಪ ಮತ್ತು ದುರ್ಗಾ ಸಪ್ತಶತಿಯ ಪಾರಾಯಣವನ್ನು ಮಾಡುತ್ತಾ ಇರಲಿ. ಪ್ರದಕ್ಷಿಣೆ ನಮಸ್ಕಾರದ ಬಳಿಕ ಭಗವತಿಯನ್ನು ಹೀಗೆ ಸ್ತುತಿಸಬೇಕು. ಕಾತ್ಯಾಯನಿ, ನೀನು ಮಹಾಮಾಯ ಮತ್ತು ಜಗತ್ತಿನ ಅಧೀಶ್ವರಿಯಾಗಿರುವೆ. ಭವಾನಿ, ನಿನ್ನ ಮೂರ್ತಿ ಕೃಪಾಮಯಿಯಾಗಿದೆ. ನಾನು ಸಂಸಾರ ಸಾಗರದಲ್ಲಿ ಮುಳುಗುತ್ತಿರುವೆನು. ನನ್ನನ್ನು ಉದ್ಧರಿಸು. ಬ್ರಹ್ಮ, ವಿಷ್ಣು, ಶಿವ ಇವರಿಂದ ಪೂಜಿಸಲ್ಪಡುವ ಜಗದಂಬಿಕೆ, ನೀನು ನನ್ನ ಮೇಲೆ ಪ್ರಸನ್ನಳಾಗು. ದೇವಿ, ನಾನು ನಿನಗೆ ನಮಸ್ಕರಿಸುತ್ತಿದ್ದೇನೆ. ನನಗೆ ಅಭಿಲಷಿತ ವರವನ್ನು ಕೊಡುವ ಕೃಪೆ ಮಾಡು. ಹೀಗೆ ಪ್ರಾರ್ಥಿಸಿದ ಬಳಿಕ ಮನಸ್ಸನ್ನು ಏಕಾಗ್ರಗೊಳಿಸಿ ಕಥೆಯನ್ನು ಕೇಳಬೇಕು. ವ್ಯಾಸರೂಪರೆಂದು ತಿಳಿದು ಕಥಾವಾಚಕರನ್ನು ಪೂಜಿಸಿ ಮಾಲೆ, ಅಲಂಕಾರ, ವಸ್ತ್ರಾದಿಗಳಿಂದ ಸ್ವಾಗತಿಸಿ ವ್ಯಾಸದೇವರನ್ನು ಹೀಗೆ ಪ್ರಾರ್ಥಿಸಬೇಕು. ಪೂಜ್ಯರೇ, ತಾವು ವ್ಯಾಸರೂಪನಾಗಿರುವಿರಿ. ಸಮಸ್ತ ಶಾಸ್ತ್ರ ಹಾಗೂ ಇತಿಹಾಸಗಳ ರಹಸ್ಯವು ತಮಗೆ ತಿಳಿದಿದೆ. ನಾನು ನಿಮಗೆ ನಮಸ್ಕರಿಸುತ್ತಿದ್ದೇನೆ. ಕಥಾರೂಪಿ ಚಂದ್ರನನ್ನು ಬೆಳಗಿಸಿ ನನ್ನ ಅಂತಃಕರಣದ ಅಂಧಕಾರವನ್ನು ದೂರ ಮಾಡುವ ಕೃಪೆ ಮಾಡಿರಿ. 9 ದಿನಗಳವರೆಗೆ ಎಲ್ಲ ನಿಯಮಗಳನ್ನು ಮೊದಲ ದಿನದಂತೆ ಆಚರಿಸಬೇಕು. ಬ್ರಾಹ್ಮಣರನ್ನು ಕುಳ್ಳಿರಿಸಿ ಅವರನ್ನು ಪೂಜಿಸಿದ ಬಳಿಕ ತಾನು ಕುಳಿತುಕೊಳ್ಳಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ಪುರುಷಾರ್ಥಗಳನ್ನು ಪಡೆಯಲಿಕ್ಕಾಗಿ ತುಂಬಾ ಎಚ್ಚರಿಕೆಯಿಂದ ಕಥಾಶ್ರವಣ ಮಾಡಬೇಕು. ಆಗ ಮನೆ, ಪತ್ನಿ, ಪುತ್ರರು, ಧನ ಇವುಗಳ ಚಿಂತೆಯನ್ನು ಖಂಡಿತವಾಗಿ ದೂರವಿರಿಸಬೇಕು. ಪಂಡಿತರು ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತದ ಸ್ವಲ್ಪ ಮೊದಲಿನವರೆಗೂ ಕಥೆಯನ್ನು ಓದಬೇಕು. ಮಧ್ಯಾಹ್ನದಲ್ಲಿ ಕೇವಲ 2 ಗಳಿಗೆ ವಿಶ್ರಾಂತಿ ಪಡೆಯಬೇಕು. ಲಘುಶಂಕೆ, ಶೌಚದ ಮೇಲೆ ನಿಯಂತ್ರಣವಿರಲಿ. ಅರ್ಥಾತ್ ಪದೇ ಪದೇ ಎದ್ದು ಹೋಗುವಂತಿರಬಾರದು. ಇದಕ್ಕಾಗಿ ಸ್ವಲ್ಪ ಭೋಜನ ಮಾಡುವುದು ಉತ್ತಮ. ವಾಸ್ತವಿಕವಾಗಿ ಕಥಾರ್ಥಿಯು ಒಮ್ಮೆ ಮಾತ್ರ ಕೇವಲ ಹವಿಷ್ಯಾನ್ನವನ್ನೇ ಭುಂಜಿಸುವುದು ಉತ್ತಮ. ಅಥವಾ ಅವರು ಹಾಲು, ಹಣ್ಣು, ತುಪ್ಪ ಇವುಗಳ ಆಧಾರದಿಂದ ಇರಬಹುದು. ವಿಚಾರಶೀಲ ಪುರುಷನು ಕಥೆಯಲ್ಲಿ ವಿಘ್ನವು ಉಂಟಾಗದಂತಹ ಭೋಜನದ ವ್ಯವಸ್ಥೆ ಮಾಡಿಕೊಳ್ಳಲಿ. ದ್ವಿಜಗಳಿರ, ಈಗ ಕಥಾಶ್ರವಣದಲ್ಲಿ ನಿಷ್ಠೆಯುಳ್ಳವರ ನಿಯಮಗಳನ್ನು ತಿಳಿಸುತ್ತೇನೆ. ಬ್ರಹ್ಮ, ವಿಷ್ಣು, ಶಂಕರರಲ್ಲಿ ಭೇದ ದೃಷ್ಟಿಯುಳ್ಳವರು, ಭಗವತಿ ಜಗದಂಬೆಯಲ್ಲಿ ಅಷ್ಟೊಂದು ಭಕ್ತಿ ಇಲ್ಲದವರು, ಪಾಖಂಡಿಗಳು, ಹಿಂಸಕರು, ಕಪಟಿಗಳು, ಬ್ರಾಹ್ಮಣ ದ್ರೋಹಿಗಳು, ನಾಸ್ತಿಕರು ಇವರಿಗೆ ಶ್ರೀಮದ್ ದೇವಿ ಭಾಗವತದ ಕಥೆ ಕೇಳುವ ಅಧಿಕಾರವಿಲ್ಲ. ಬ್ರಾಹ್ಮಣರ ಧನವನ್ನು ಅಪಹರಿಸುವವನು, ಪರಸ್ತ್ರೀಯಳ ಮೇಲೆ ದೃಷ್ಟಿ ಬೀರುವವನು, ದೇವರ ಧನವನ್ನು ಲಪಟಾಯಿಸುವವನು, ಲೋಭಿ ಇವರುಗಳು ಕಥಾಶ್ರವಣಕ್ಕೆ ಅನಧಿಕಾರಿಗಳು. ವ್ರತವನ್ನು ಕೈಗೊಂಡ ಮನುಷ್ಯನು ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ನೆಲದ ಮೇಲೆ ಮಲಗಬೇಕು. ಸತ್ಯ ನುಡಿಯಬೇಕು. ಇಂದ್ರಿಯಗಳ ಮೇಲೆ ಹತೋಟಿ ಇರಲಿ. ಕಥೆ ಸಮಾಪ್ತಿಯ ಬಳಿಕ ರಾತ್ರಿ ಸಂಯಮದಲ್ಲಿ ಎಲೆಯಲ್ಲಿ ಊಟ ಮಾಡಬೇಕು. ಬದನೆಕಾಯಿ, ಎಣ್ಣೆ, ಬೇಳೆ, ಜೇನು, ಸುಟ್ಟು ಹೋದ ತಂಗಳಾದ ಹಾಗೂ ಭಾವದೂಷಿತ ಅನ್ನವನ್ನು ತ್ಯಜಿಸಬೇಕು. ಮಾಂಸ, ಮಸೂರಿ
ಮುಟ್ಟಾದ ಸ್ತ್ರೀಯು ನೋಡಿದ ಅನ್ನ, ಮೂಲಂಗಿ, ಇಂಗು, ಈರುಳ್ಳಿ, ಬೆಳ್ಳುಳ್ಳಿ, ಕ್ಯಾರೆಟ್, ಕುಂಬಳಕಾಯಿ, ನಾಲಿಕಾಯಿ ಎಂಬ ದೊಡ್ಡ ಸೊಪ್ಪು ಇವುಗಳನ್ನು ತಿನ್ನಬಾರದು. ಕಾಮ, ಕ್ರೋಧ, ಲೋಭ, ಮದ, ಸ್ತಂಭ, ಅಭಿಮಾನ ಇವುಗಳನ್ನು ಹತ್ತಿರ ಬರಲು ಬಿಡಬಾರದು. ಬ್ರಾಹ್ಮಣ ದ್ರೋಹಿ, ಪತಿತ, ಸಂಸ್ಕಾರಹೀನ, ಚಂಡಾಲ, ಯವನ, ಋತುಮತಿ ಸ್ತ್ರೀ, ವೇದವಿಹೀನ ಈ ಮನುಷ್ಯರೊಂದಿಗೆ ಕಥೆಯಲ್ಲಿ ತೊಡಗಿದವನು ಮಾತುಕತೆಯಾಡಬಾರದು. ವೇದ, ಗೋವು, ಬ್ರಾಹ್ಮಣ, ಗುರು, ಸ್ತ್ರೀ, ರಾಜ, ಮಹಾಪುರುಷ, ದೇವತೆ, ದೇವರ ಭಕ್ತ ಇವರ ನಿಂದೆಯನ್ನು ಕಿವಿಯಿಂದಲೂ ಕೇಳಬಾರದು. ಕಥಾವೃತಿಯು ಸದಾ ನಮ್ರವಾಗಿರಬೇಕು. ನಿಷ್ಕಪಟ ವ್ಯವಹಾರ ಮಾಡಲಿ, ಪವಿತ್ರತೆ ಇರಿಸಲಿ, ದಯಾಳುವಾಗಿರಲಿ, ಮಿತಭಾಷಿಯಾಗಿರಲಿ, ಮನಸ್ಸಿನಲ್ಲಿ ಉದಾರತೆಯನ್ನು ಪ್ರಕಟಿಸಲಿ. ಶ್ವೇತಕುಷ್ಠಿ, ದಲಿತ ಕುಷ್ಠಿ, ಕ್ಷಯರೋಗಿ, ಭಾಗ್ಯಹೀನ ಪಾಪಿ, ದರಿದ್ರಿ, ಸಂತಾನಹೀನ ಇವರುಗಳು ಕೂಡ ಈ ಕಥೆಯನ್ನು ಕೇಳಬಲ್ಲರು. ವಂಧ್ಯೆಯಾದ ಸ್ತ್ರೀ, ಭಾಗ್ಯಹೀನೆ, ಒಂದು ಸಂತಾನದ ಬಳಿಕ ಸಂತಾನ ಆಗದಿರುವವಳು, ಅಥವಾ ಮಕ್ಕಳು ಹುಟ್ಟಿ ಹುಟ್ಟಿ ಸಾಯುತ್ತಿರುವ ತಾಯಿ, ಗರ್ಭಸ್ರಾವವಾಗುವವಳು, ಈ ಸ್ತ್ರೀಯರು ಶ್ರೀಮದ್ ದೇವಿ ಭಾಗವತದ ಕಥೆಯನ್ನು ಕೇಳಲಿ. ಪರಿಶ್ರಮವಿಲ್ಲದೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳನ್ನು ಪಡೆಯುವ ಇಚ್ಛೆಯುಳ್ಳವನು ಪ್ರಯತ್ನಪೂರ್ವಕ ಶ್ರೀಮದ್ ದೇವಿ ಭಾಗವತದ ಕಥೆಯನ್ನು ಕೇಳಬೇಕು. ಕಥೆಯ ಈ 9 ದಿನಗಳು 9 ಯಜ್ಞಗಳಂತೆ ಇವೆ. ಇದರಲ್ಲಿ ಮಾಡಿದ ದಾನ, ಹವನ, ಜಪ ಅನಂತ ಫಲವನ್ನು ಕೊಡುವಂತಹುದಾಗಿದೆ. ಈ ಪ್ರಕಾರ ನವಾಹ ವ್ರತ ಮಾಡಿ ಕಥೆಯ ಉದ್ಯಾಪನೆ ಮಾಡಬೇಕು. ಫಲದ ಅಭಿಲಾಷೆಯುಳ್ಳ ಪುರುಷನು ಮಹಾಷ್ಟಮಿ ವ್ರತದಂತೆ ಇದರ ಉದ್ಯಾಪನೆ ಮಾಡಲಿ. ನಿಷ್ಕಾಮ ಪುರುಷನು ಕಥಾಶ್ರವಣ ಮಾತ್ರದಿಂದಲೇ ಪವಿತ್ರನಾಗಿ ಜನ್ಮ ಮೃತ್ಯುವಿನಿಂದ ಬಿಡುಗಡೆ ಹೊಂದುವನು. ಏಕೆಂದರೆ ನಿಜ ಜನರಿಗೆ ಭೋಗ ಮೋಕ್ಷ ಕರುಣಿಸುವುದೇ ಭಗವತಿ ಜಗದಂಬೆಯ ಸ್ವಭಾವವಾಗಿದೆ. ಪುಸ್ತಕವನ್ನು ಮತ್ತು ಕಥಾವಾಚಕನನ್ನು ಪ್ರತಿದಿನವೂ ಪೂಜಿಸಬೇಕು. ವಕ್ರನು ಕೊಟ್ಟ ಪ್ರಸಾದವನ್ನು ಭಕ್ತಿಯಿಂದ ಸ್ವೀಕರಿಸಬೇಕು. ಯಾರು ಪ್ರತಿದಿನವೂ ಕುಮಾರಿ ಕನ್ಯೆಯನ್ನು ಪೂಜಿಸಿ ಊಟ ಹಾಕಿ ಪ್ರಾರ್ಥಿಸುವನು, ಜೊತೆಗೆ ಮುತ್ತೈದೆಯರಿಗೆ ಬ್ರಾಹ್ಮಣರಿಗೆ ಪೂಜೆ ಮಾಡಿ ಊಟ ಹಾಕುವನು, ಅವನ ಕಾರ್ಯಸಿದ್ಧಿಯಲ್ಲಿ ಯಾವ ಸಂದೇಹವೂ ಇಲ್ಲ. ಕಥಾ ಸಮಾಪ್ತಿಯ ದಿನ ಸಮಸ್ತ ದೋಷಗಳ ಶಾಂತಿಗಾಗಿ ಗಾಯತ್ರಿ ಸಹಸ್ರನಾಮ ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣೆ ಮಾಡಬೇಕು. ಯಾರ ಸ್ಮರಣೆಯಿಂದ ಮತ್ತು ನಾಮೋಚ್ಚಾರದಿಂದ ತಪಸ್ಸು, ಯಜ್ಞ ಹಾಗೂ ಕ್ರಿಯೆಗಳಲ್ಲಿ ನ್ಯೂನತೆಗಳು ಉಳಿಯುವುದಿಲ್ಲವೋ ಆ ಭಗವಾನ್ ವಿಷ್ಣುವಿನ ಕೀರ್ತನೆ ಅವಶ್ಯಕವಾಗಿ ಮಾಡಬೇಕು. ಸಮಾಪ್ತಿಯ ದಿನ ದುರ್ಗಾ ಸಪ್ತಶತಿ ಮಂತ್ರಗಳಿಂದ ಅಥವಾ ದೇವಿ ಭಾಗವತ ಮೂಲ ಪಾಠದಿಂದ ಅಥವಾ ನವಾರ್ಣವ ಮಂತ್ರದಿಂದ ಹವನ ಮಾಡುವ ವಿಧಾನವಿದೆ. ಅಥವಾ ಗಾಯತ್ರಿ ಮಂತ್ರವನ್ನು ಉಚ್ಚರಿಸಿ ಘೃತ ಸಹಿತ ಪಾಯಸದ ಹೋಮ ಮಾಡಬೇಕು. ಏಕೆಂದರೆ ಶ್ರೀಮದ್ ದೇವಿ ಭಾಗವತವನ್ನು ಗಾಯತ್ರಿಯ ಸ್ವರೂಪವೆಂದೇ ಹೇಳಲಾಗಿದೆ. ಕಥಾವಾಚಕನಿಗೆ ವಸ್ತ್ರ, ಭೂಷಣ, ದಕ್ಷಿಣೆಗಳನ್ನು ಕೊಟ್ಟು ಸಂತುಷ್ಟಿಪಡಿಸಬೇಕು. ಕಥಾವಾಚಕನು ಪ್ರಸನ್ನವಾದಾಗ ಸಂಪೂರ್ಣ ದೇವತೆಗಳು ಪ್ರಸನ್ನರಾಗುತ್ತಾರೆ. ಭಕ್ತಿಯಿಂದ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಅವರನ್ನು ದಕ್ಷಿಣೆಯಿಂದ ಸಂತೋಷಗೊಳಿಸಬೇಕು. ಏಕೆಂದರೆ ಬ್ರಾಹ್ಮಣರು ಪೃಥ್ವಿಯಲ್ಲಿ ದೇವತಾ ಸ್ವರೂಪರಾಗಿದ್ದಾರೆ. ಅವರು ಪ್ರಸನ್ನರಾದರೆ ನಮ್ಮ ಅಭೀಷ್ಟಗಳು ಪೂರ್ಣವಾಗುತ್ತವೆ. ದೇವಿಯಲ್ಲಿ ಭಕ್ತಿಯುಳ್ಳವನು ಮುತ್ತೈದೆಯರಿಗೆ ಹಾಗೂ ಕುಮಾರಿಯರಿಗೆ ಭೋಜನ ಮಾಡಿಸಿ ದಕ್ಷಿಣೆ ಕೊಟ್ಟು ತನ್ನ ಕಾರ್ಯಸಿದ್ಧಿಗಾಗಿ ಅವರಲ್ಲಿ ಪ್ರಾರ್ಥಿಸಬೇಕು. ಸುವರ್ಣ, ಹಾಲು ಕರೆಯುವ ಆಕಳು, ಆನೆ, ಕುದುರೆ, ಭೂಮಿ ಮುಂತಾದವುಗಳನ್ನು ದಾನ ಮಾಡಬೇಕು. ಈ ದಾನದ ಫಲವು ಅಕ್ಷಯವಾಗುತ್ತದೆ. ಈ ಶ್ರೀಮದ್ ದೇವಿ ಭಾಗವತವನ್ನು ಸುಂದರ ಅಕ್ಷರಗಳಲ್ಲಿ ಬರೆದು ರೇಷ್ಮೆ ವಸ್ತ್ರದಲ್ಲಿ ಕಟ್ಟಿ ಸುವರ್ಣ ಸಿಂಹಾಸನದಲ್ಲಿಟ್ಟು ಅಷ್ಟಮಿ ಅಥವಾ ನವಮಿಯ ದಿನ ಕಥಾವಾಚಕನ ಪೂಜೆ ಮಾಡಿ ಅವನಿಗೆ ದಾನ ಮಾಡಬೇಕು. ಹೀಗೆ ಮಾಡುವುದರಿಂದ ಅವನು ಈ ಲೋಕದಲ್ಲಿ ಭೋಗಗಳನ್ನು ಅನುಭವಿಸಿ ಅಂತ್ಯದಲ್ಲಿ ದುರ್ಲಭವಾದ ಮುಕ್ತಿಯನ್ನು ಹೊಂದುವನು. ಪುರಾಣ ಜ್ಞಾನವುಳ್ಳ ದರಿದ್ರ, ದುರ್ಬಲ, ಬಾಲಕ, ತರುಣ ಅಥವಾ ಮುದುಕ ಇವರೆಲ್ಲರೂ ನಮಸ್ಕರಿಸಲು ಅಧಿಕಾರಿಗಳು, ಪೂಜ್ಯರು, ಸದಾ ಆದರಣೀಯರು ಎಂದು ತಿಳಿಯಲಾಗಿದೆ. ಜಗತ್ತಿನಲ್ಲಿ ಗುಣ ಹಾಗೂ ಜನ್ಮದಿಂದಾಗಿ ಅನೇಕ ಗುರುಗಳಿದ್ದಾರೆ.
ಆದರೆ ಅವರೆಲ್ಲರಿಗಿಂತ ಪುರಾಣದ ಜ್ಞಾನವುಳ್ಳ ಗುರುವು ಸರ್ವಶ್ರೇಷ್ಠನಾಗಿರುವನು. ಪುರಾಣದ ಅರಿವು ಉಳ್ಳ ಬ್ರಾಹ್ಮಣನು ವ್ಯಾಸಪೀಠದಲ್ಲಿ ಕಥೆ ಓದುತ್ತಿದ್ದರೆ ಪ್ರಸಂಗ ಮುಗಿಯುವ ಮೊದಲು ಯಾರಿಗೂ ನಮಸ್ಕರಿಸಬಾರದು. ಪುರಾಣದ ಕಥೆ ಪರಮ ಪವಿತ್ರವಾಗಿದೆ. ಇದನ್ನು ಉಪೇಕ್ಷೆ ಬುದ್ಧಿಯಿಂದ ಕೇಳುವವನಿಗೆ ಫಲವಾದರೂ ಸಿಗುವುದೇ ಇಲ್ಲ. ಬದಲಿಗೆ ದುಃಖ ಮತ್ತು ದಾರಿದ್ರ್ಯವನ್ನು ಅನುಭವಿಸಬೇಕಾಗುತ್ತದೆ. ಪುರಾಣವನ್ನು ಬಲ್ಲ ಪುರುಷನಿಗೆ ಆಸನ, ಪಾತ್ರೆ, ದ್ರವ್ಯ, ಫಲ, ವಸ್ತ್ರ, ಕಂಬಳಿ ಇವುಗಳನ್ನು ಕೊಡುವ ಭಾಗ್ಯವಂತನು ಭಗವದ್ಧಾಮದ ಅಧಿಕಾರಿಯಾಗುತ್ತಾನೆ. ಪುಸ್ತಕವನ್ನು ರೇಷ್ಮೆ ಬಟ್ಟೆಯಲ್ಲಿ ಸುತ್ತಿ ದಾನ ಮಾಡುವವನಿಗೆ ಅನೇಕ ಸುಖಗಳು ಪ್ರಾಪ್ತಿಯಾಗುವವು. ಯಾವನಾದರೂ ಯಾವುದೇ ಪ್ರಕಾರದಿಂದಲಾದರೂ ದೇವಿ ಭಾಗವತವನ್ನು 9 ಸಾರಿ ಕೇಳಿದ್ದರೆ ಅವನ ಫಲವನ್ನು ಏನೆಂದು ಹೇಳಲಿ. ಅವನಾದರೂ ಜೀವನ್ಮುಕ್ತನೇ ಆಗಿ ಹೋಗುತ್ತಾನೆ. ರಾಜನಲ್ಲಿ ಶತ್ರುತ್ವವೇ ಉಂಟಾಗಲಿ, ಕಾಲರ ಮುಂತಾದ ಮಹಾಮಾರಿ ಪ್ರಕೋಪ ಉಂಟಾಗಲಿ, ಕ್ಷಾಮ ಉಂಟಾಗಲಿ, ರಾಜ್ನಾಷ್ಟ್ರ ವಿಪ್ಲವವೇ ಉಂಟಾಗಲಿ, ಇವೆಲ್ಲದರ ಶಾಂತಿಗಾಗಿ ಈ ದೇವಿ ಭಾಗವತವನ್ನು ಕೇಳಬೇಕು. ದ್ವಿಜರೇ, ಭೂತ ಪ್ರೇತ ಸಂಬಂಧಿ ಬಾಧೆಯು ಶಾಂತಗೊಳಿಸಲು, ಶತ್ರುವಿನಿಂದ ರಾಜ್ಯವನ್ನು ಪಡೆಯಲು, ಪುತ್ರ ಪ್ರಾಪ್ತಿಗಾಗಿ ಈ ದೇವಿ ಭಾಗವತದ ಶ್ರವಣವು ಪರಮಾವಶ್ಯಕವಾಗಿದೆ. ಶ್ರೀಮದ್ ದೇವಿ ಭಾಗವತದ ಅರ್ಧ ಶ್ಲೋಕ ಅಥವಾ ಪಾದ ಮಾತ್ರ ಪಾರಾಯಣ ಮಾಡುವವನು ಪರಮ ಪದದ ಅಧಿಕಾರಿಯಾಗುತ್ತಾನೆ. ಸ್ವಯಂ ಭಗವತಿ ಜಗದಂಬೆಯ ಶ್ರೀಮುಖದಿಂದ ಅರ್ಧ ಶ್ಲೋಕವೇ ಹೊರಟಿತು. ಅನಂತರ ಶಿಷ್ಯ ಪರಂಪರೆಯಿಂದ ಅದರದೇ ಇಷ್ಟು ವಿಸ್ತಾರವಾದ ದೇವಿ ಭಾಗವತ ಸಿದ್ಧವಾಯಿತು. ಗಾಯತ್ರಿಗಿಂತ ಮಿಗಿಲಾದ ಯಾವುದೇ ಧರ್ಮವಿಲ್ಲ, ತಪಸ್ಸಿಲ್ಲ, ದೇವತೆಯಿಲ್ಲ, ಭಜನ ಯೋಗ್ಯನೂ ಇಲ್ಲ. ಗಾಯತ್ರಿಯು ಶರೀರವನ್ನು ರಕ್ಷಿಸುವುದು. ಆದ್ದರಿಂದ ಇದನ್ನು ಗಾಯತ್ರಿ ಎಂದು ಹೇಳುತ್ತಾರೆ. ಆ ಗಾಯತ್ರಿಯೇ ಈ ದೇವಿ ಭಾಗವತದಲ್ಲಿ ರಹಸ್ಯ ಸಹಿತ ವಿದ್ಯಮಾನವಾಗಿದೆ. ಈ ದೇವಿ ಭಾಗವತ ಪುರಾಣವು ಜಗದಂಬಿಕೆಯನ್ನು ಒಲಿಸಿಕೊಳ್ಳುವ ನಿಶ್ಚಿತ ಸಾಧನೆಯಾಗಿದೆ. ಶ್ರೀಮದ್ ದೇವಿ ಭಾಗವತವು ಪರಮ ಪಾವನ ಪುರಾಣವಾಗಿದೆ. ಬ್ರಾಹ್ಮಣರಿಗೆ ಇದು ಏಕಮಾತ್ರ ಧನವಾಗಿದೆ. ನಾರಾಯಣ ಸ್ವರೂಪಿ ಧರ್ಮನಂದನ ಯುಧಿಷ್ಠಿರನು ಇದರಲ್ಲಿ ಸಾಕಷ್ಟು ಧರ್ಮದ ವ್ಯಾಖ್ಯೆ ಮಾಡಿರುವನು. ಗಾಯತ್ರಿಯ ರಹಸ್ಯ, ಭಗವತಿಯ ನಿವಾಸಭೂತ ಮಣಿದ್ವೀಪದ ವರ್ಣನೆ, ಸ್ವತಃ ಭಗವತಿಯೇ ಹಿಮಾಲಯನಿಗೆ ಹೇಳಿದ ಗೀತೆಯ ವರ್ಣನೆ ಇದರಲ್ಲಿದೆ. ಇದರ ಸಂಪೂರ್ಣ ಪ್ರಭಾವವನ್ನು ಮಹಾದೇವತೆಗಳು ತಿಳಿಯಲಾರರು. ಆ ಭಗವತಿ ಜಗದಂಬೆಯ ಚರಣಗಳಿಗೆ ನಿರಂತರ ಪ್ರಣಾಮಗಳು. ಆಕೆಯ ಚರಣ ಧೂಳಿಯ ಪ್ರಭಾವದಿಂದಲೇ ಬ್ರಹ್ಮದೇವರು ಈ ಜಗತ್ತನ್ನು ಸೃಷ್ಟಿಸುವರು. ವಿಷ್ಣು ಪಾಲನೆ ಮಾಡುವನು. ರುದ್ರನು ಸಂಹಾರ ಮಾಡಲು ಸಫಲನಾಗಿದ್ದಾನೆ. ಆ ಭಗವತಿ ಜಗದಂಬೆಯ ಚರಣಗಳಲ್ಲಿ ನಿರಂತರ ವಂದನೆಗಳು. ಮಣಿದ್ವೀಪದಲ್ಲಿ ಭಗವತಿ ಜಗದಂಬಿಕೆಯ ಭವ್ಯ ಭವನವು ವಿರಾಜಮಾನವಾಗಿದೆ. ಈ ಭವನವು ಚಿಂತಾಮಣಿ ಮೊದಲಾದ ರತ್ನಗಳಿಂದ ಕೂಡಿದೆ. ಅಮೃತದಿಂದ ತುಂಬಿದ ಬಾವಿಗಳು, ದಿವ್ಯ ವೃಕ್ಷಗಳು ಅದರ ಶೋಭೆಯನ್ನು ಹೆಚ್ಚಿಸಿದೆ. ಭಗವಾನ್ ಶಂಕರನ ಹೃದಯದಲ್ಲಿ ಸ್ಥಾನವನ್ನು ಪಡೆದ ಪ್ರಸನ್ನ ವದನ ಭಗವತಿ ಜಗದಂಬೆಯು ಅಲ್ಲಿ ವಿರಾಜಿಸುತ್ತಿರುವಳು. ಭಾಗ್ಯವಂತ ಪುರುಷನು ಆಕೆಯ ಧ್ಯಾನ ಮಾಡಿ ಭೋಗಗಳನ್ನು ಅನುಭವಿಸಿದ ಬಳಿಕ ನಿಶ್ಚಯವಾಗಿಯೂ ಪರಮ ಪದವನ್ನು ಹೊಂದುವನು. ಬ್ರಹ್ಮ, ವಿಷ್ಣು, ಶಂಕರ ಮತ್ತು ಇಂದ್ರಾದಿ ದೇವತೆಗಳು ಉಪಾಸನೆ ಮಾಡುವ ಆ ಮಣಿದ್ವೀಪದ ಅಧಿಷ್ಠಾತ್ರಿ ದೇವಿ ಭಗವತಿ ಜಗದಂಬೆಯು ಜಗತ್ತಿನ ಕಲ್ಯಾಣ ಮಾಡಲಿ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.